ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಡಿನ್ನರ್ ಪಾರ್ಟಿ ಬಳಿಕ ಈಗ ಸಮಾವೇಶದ ಸರದಿ ಈಗ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹಾಸನದಲ್ಲಿ ಸಮಾವೇಶ ಮಾಡಿದ್ರು. ಸಿದ್ದರಾಮಯ್ಯನ ಸಮಾವೇಶದ ಬಳಿಕ ಈಗ ಡಿಸಿಎಂ ಡಿಕೆಶಿ ಅವರ ಸಮಾವೇಶಕ್ಕೆ ಈಗ ಅಣಿಯಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಂದು ಸಮಾವೇಶ ಆಯಿತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರದಿ. ಮೊನ್ನೆ ಶಾಸಕರಿಗೆ ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆಯನ್ನು ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇದೀಗ ಬೃಹತ್ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಮೊನ್ನೆ ಔತಣಕೂಟ ಕೊಟ್ಟಿದ್ರು. ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಪಾರ್ಟಿ ಬಳಿಕ ಈಗ ಸಮಾವೇಶದ ಸರದಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಸನದಲ್ಲಿ ದೇವೇಗೌಡರ ಒಂದು ಕೋಟೆಯಲ್ಲಿ ಅಬ್ಬರಿಸಿದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮೊನ್ನೆ ಶಾಸಕರಿಗೆ ಔತಣಕೂಟ ಕೊಟ್ಟಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಔತಣಕೂಟವೇ ಆಗಿತ್ತು. ಈಗ ಮಧ್ಯ ಕರ್ನಾಟಕದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಮಧ್ಯ ಕರ್ನಾಟಕ ಅಂದರೆ ಬೆಣ್ಣೆನಗರಿ, ದಾವಣಗೆರೆ ಎಂದಾಗ ತಕ್ಷಣ ನೆನಪಾಗೋದು ಶಾಮನೂರು ಶಿವಶಂಕರಪ್ಪನವರು. ಕಾಂಗ್ರೆಸ್ನ ಅತ್ಯಂತ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರ ಒಂದು ತವರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಲಿಕ್ಕೆ ಈಗ ಸಾಕಷ್ಟು ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಔತಣಕೂಟ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಬರ್ತಾರಾ, ಸಿದ್ದರಾಮಯ್ಯನವರ ಆಪ್ತ ವಲಯದ ಸಚಿವರುಗಳು ಆ ಔತಣಕೂಟಕ್ಕೆ ಬರ್ತಾರಾ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಕೂಡ ಬಂದರು. ಸಿದ್ದರಾಮಯ್ಯನವರು ಔತಣಕೂಟಕ್ಕೆ ಬಂದಿದ್ದು ಅಲ್ಲದೆ ಅವರಿಗೆ ವಿಶ್ ಕೂಡ ಮಾಡಿ ಹೋದರು. ಆದರೆ ಯಾವುದಕ್ಕೆ ವಿಶ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಹಳ ಅಚ್ಚರಿ ಆಗ್ತಾ ಇರೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದರೆ, ಸರ್ಕಾರ ರಚನೆ ಆದಾಗ 2.5 ವರ್ಷ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವಂಥ ಚರ್ಚೆ ಇತ್ತು. ಸ್ವಾಭಿಮಾನಿ ಸಮಾವೇಶ ಮಾದರಿಯಲ್ಲೇ ಕಾರ್ಯಕ್ರಮಕ್ಕೆ ಈಗ ಡಿಸಿಎಂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಮೆಗಾ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ನಡೆಯುತ್ತೆ ಕನಕಪುರ ಬಂಡೆ ಅಭಿನಂದನಾ ಸಮಾವೇಶ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುನ್ನವೇ ಸಮಾವೇಶಕ್ಕೆ ಡಿಸಿಎಂ ಈಗ ಚಿಂತನೆ ನಡೆಸ್ತಾ ಇದ್ದಾರೆ. ಪಕ್ಷ ಸಂಘಟನೆ ಹೆಸರಲ್ಲಿ ಪಕ್ಷದ ಮೇಲೆ ಹಿಡಿತಕ್ಕೆ ಈಗಾಗಲೇ ಡಿಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಸ್ವಾಭಿಮಾನಿ ಸಮಾವೇಶ ಮಾದರಿಯಲ್ಲಿ ಮೆಗಾ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ಡಿನ್ನರ್ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಡಿಕೆ ಶಿವಕುಮಾರ್. ಸತೀಶ್ ಜಾರಕಿಹೊಳಿ ಒಂದು ಕಡೆ ಡಿನ್ನರ್ ಪಾರ್ಟಿಯನ್ನು ಮಾಡಿದರು. ಆಗ ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದರು. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪರಮೇಶ್ವರ್ ಕೂಡ ಡಿನ್ನರ್ ಪಾರ್ಟಿ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕಡೆಯಿಂದನೇ ತಡೆ ಒಡ್ಡಿದ್ರು. ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಪರವಾಗಿ ನಿಂತಿದೆಯಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಒಂದು ಕಡೆ ಶತಾಯಗತಾಯ ನಾನು ಸಿಎಂ ಆಗಲೇಬೇಕು ಅಂತ ಒಂದು ಕಡೆ ಡಿಕೆ ಶಿವಕುಮಾರ್ ಹರಸಾಹಸವನ್ನು ಪಡ್ತಾ ಇದ್ರೆ, ಇನ್ನೊಂದು ಕಡೆ ತ್ಯಾಗದ ಮಾತು ಕೂಡ ಆಡಿದ್ರು. ಕಾಂಗ್ರೆಸ್ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿಯವರು ಕೂಡ ಪ್ರಧಾನಿ ಹುದ್ದೆ ಅವಕಾಶವನ್ನೇ ಬಿಟ್ಕೊಟ್ರು ಅಂದರು. ಸ್ವಾಭಿಮಾನಿ ಸಮಾವೇಶ ಮಾದರಿಯಲ್ಲಿ ಕಾರ್ಯಕ್ರಮಕ್ಕೆ ಡಿಸಿಎಂ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಮೆಗಾ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಬರುತ್ತಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತ್ಯಾಗದ ಹೇಳಿಕೆ, ಕಟ್ಟಡ ನಿರ್ಮಾಣದ ಸವಾಲೋ ಅಧ್ಯಕ್ಷ ಸ್ಥಾನ ಬಿಡ್ತಾರೋ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಸಮಾವೇಶ ಸಮರಕ್ಕೆ ಸಾಕ್ಷಿಯಾಗುತ್ತಾ ಬಂಡೆ ಪವರ್ ಶೋ. ಇದು ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ, ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಬೆಣ್ಣೆನಗರಿ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ 1 ಲಕ್ಷ ಜನ ಸೇರಿಸುವಂತಹ ಗುರಿ ಇಟ್ಕೊಂಡಿದ್ದಾರೆ. ಇನ್ನು ಕಟ್ಟಡ ನಿರ್ಮಾಣದ ಸವಾಲೋ ಅಥವಾ ಅಧ್ಯಕ್ಷ ಸ್ಥಾನ ಬಿಡ್ತಾರೋ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಹುಡ್ತಾ ಇದ್ದಾವೆ. ಇನ್ನು ಸಮಾವೇಶ ಸಮರಕ್ಕೆ ಬಂಡೆ ಪವರ್ ಈಗ ಶೋ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಮೊನ್ನೆ ವಿಧಾನಸೌಧದಲ್ಲೇ 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಮುಂದಿನ ಅವಧಿಗೂ ನಾನೇ ಸಿಎಂ ಆಗಿರ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರ ಈ ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ತ್ಯಾಗದ ಮಾತಾಡಿದ್ದಾರೆ. ನೋಡಿ ಎಷ್ಟು ಒಂದಕ್ಕೊಂದು ಹೆಂಗೆ ಲಿಂಕ್ ಇದೆ ಅಂದರೆ, ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಒಂದಿಷ್ಟು ಕಾಂಗ್ರೆಸ್ ಪಾಳ್ಯದಲ್ಲೇ ಮಾತುಗಳು ಕೇಳಿ ಬರ್ತಾ ಇತ್ತು. ಆಪ್ತ ವಲಯದಲ್ಲೂ ಸಾಕಷ್ಟು ಸರ್ಕಸ್ ನಡೀತಾ ಇತ್ತು. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲೇ ತ್ಯಾಗದ ಮಾತಾಡಿದ್ದಾರೆ.
ಪ್ರಧಾನಮಂತ್ರಿ ಆಗುವ ಅವಕಾಶ ಬಂದರೂ ಸೋನಿಯಾ ಗಾಂಧಿಯವರು ಬಿಟ್ಟು ಮನಮೋಹನ್ ಸಿಂಗ್ ಅವರಿಗೆ ಕೊಟ್ಟರು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಯಾರಾದರೂ ಬಿಟ್ಕೊಡ್ತಾರಾ? ಅಂತಹ ಪ್ರಧಾನಿ ಹುದ್ದೆಯನ್ನೇ ಬಿಟ್ಕೊಟ್ರು ಅಂದರೆ ಏನರ್ಥ ಇದು? ನಾನು ಸಿ ಎಂ ಸ್ಥಾನದ ಆಕಾಂಕ್ಷಿ ಆಗಿದ್ದರೂ ಕೂಡ ನನಗದು ಸಿಗಲ್ಲ, ನಾನು ತ್ಯಾಗ ಮಾಡಿದೆ, 2.5 ವರ್ಷ ಆದಮೇಲೆ ನಾನು ಸಿ ಎಂ ಆಗ್ತೀನಿ ಅಂತ ಒಂದು ಕಡೆ ಮಾತುಗಳು ಇತ್ತಲ್ಲ ಸರ್ಕಾರ ರಚನೆ ಆದಾಗ, ಅದು ನನಗೆ ಸಿಗೋದು ಬಹಳ ಡೌಟ್ ಅಂತ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರಿಗೆ ಅನಿಸ್ತಾ. ಹಾಗಾದರೆ ಈ ಥರನೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಪಕ್ಷದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲಿಕ್ಕೆ ಈಗ ಡಿ ಕೆ ಶಿ ಮುಂದಾದ್ರ. 2028ರ ಚುನಾವಣೆವರೆಗೂ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿರ್ತಾರ, ಅಂದರೆ KPCC ಅಧ್ಯಕ್ಷರಾಗಿರ್ತಾರ. ಮುಂದಿನ ಎಲೆಕ್ಷನ್ನಲ್ಲಿ ಅಧಿಕಾರ ಹಿಡಿದು ಸಿ ಎಂ ಪಟ್ಟಕ್ಕೇರು ತಂತ್ರನ. ಹಾಗಾದರೆ ಮುಂದಿನ ಚುನಾವಣೆಯು ಡಿ ಕೆ ಶಿ ಅಧ್ಯಕ್ಷತೆಯಲ್ಲೇ ನಡೆಯುತ್ತಾ ಅನ್ನುವಂತಹ ಚರ್ಚೆ ಈಗಿನಿಂದಲೇ ಆಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದ ಡಿ ಕೆ ಶಿವಕುಮಾರ್ ಪವರ್ ಶೋ. ಸರ್ಕಾರ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ಇನ್ನು 3 ವರ್ಷ ಇದೆ. ಈಗಲೇ ಮುಂದಿನ ಚುನಾವಣೆಯ ತಯಾರಿ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲಿ ನಡೀತಾ ಇದೆ. ಯಾರು ಮುಂದಿನ ಸಿ ಎಂ ಆಗಬೇಕು, ಯಾರು DCM ಆಗಬೇಕು, ಯಾರು KPCC ಅಧ್ಯಕ್ಷರಾಗಬೇಕು ಅನ್ನುವಂತಹ ಚರ್ಚೆ ನಡೀತಾ ಇರುವ ಹೊತ್ತಲ್ಲೇ ಈಗ ಮುಂದಿನ ಚುನಾವಣೆಗೆ ತಯಾರಿ ಒಂದು ಕಡೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ತಮ್ಮನ್ನು ಮತ್ತೊಮ್ಮೆ ಸಜ್ಜುಗೊಳಿಸ್ತಾ ಇದ್ದಾರೆ. ಹಾಗಾದರೆ ಈ ಸಜ್ಜುಗೊಳಿಸಲಿಕ್ಕೆ ಈಗ ಮತ್ತೊಮ್ಮೆ ಸಮಾವೇಶದ ಒಂದು ದಾರಿಯನ್ನು ಹಿಡ್ಕೊಂಡ್ರ. ಹಾಗಾದರೆ ಡಿ ಕೆ ಶಿವಕುಮಾರ್, ಅದು ಕೂಡ ಮಧ್ಯ ಕರ್ನಾಟಕ ಭಾಗದಲ್ಲಿ. ಯಾಕಂದರೆ ಇನ್ನು ದಾವಣಗೆರೆ ಅಂತ ಬಂದಾಗಲೂ ಕೂಡ ಈಗಾಗಲೇ ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಒಂದು ಪ್ರಾಬಲ್ಯ ಇರುವಂತಹ ಜಿಲ್ಲೆಯೇ. ಹಂಗೆ ನೋಡೋಕ್ಕೆ ಹೋದರೆ ದಾವಣಗೆರೆ, ಇನ್ನೊಂದು ಕಡೆ ತಮ್ಮ ಪ್ರಾಬಲ್ಯವನ್ನು, ಮತ್ತೊಂದು ಕಡೆ ಮಧ್ಯ ಕರ್ನಾಟಕದಿಂದ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ. ಹಾಗಾದರೆ ಮುಂದಾಗ್ತಾ ಇದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಒಂದು ಕಡೆ ಆಗ್ತಾ ಇದ್ದಾವೆ. ಯಾಕಂದರೆ ಬಹಳ ನಿಗೂಢವಾಗಿದೆ, ಬಹಳ ಒಂಥರ ಅಚ್ಚರಿ ಮೂಡಿಸ್ತಾ ಇದೆ. ಸಿ ಎಂ ಹೇಳಿಕೆ ಇರ್ಬೋದು, DCM ಹೇಳಿಕೆ ಇರ್ಬೋದು. 5 ವರ್ಷ ನಾನೇ ಸಿ ಎಂ ಅಂತ ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ DCM ತ್ಯಾಗದ ಮಾತು ಹೇಳ್ತಾ ಇದ್ದಾರೆ. 5 ವರ್ಷ KPCC ಅಧ್ಯಕ್ಷರಾಗಿ ಪೂರ್ಣಗೊಂಡಿದ್ದಕ್ಕೆ ಒಂದು ಔತಣಕೂಟ ಕೂಡ ಕೊಟ್ಟರು. ಹಾಗಾದರೆ ಮತ್ತೆ ಕಂಟಿನ್ಯೂ ಆಗ್ತಾರಾ? ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಡಿ ಕೆ ಶಿವಕುಮಾರ್ನ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಜಗಜ್ಜಾಹೀರಾಗಿ ಹೋಗಿದೆ. ಯಾಕಂದರೆ ಕೇಂದ್ರದ ವರಿಷ್ಠರೇ ಒಂದು ನೋಟನ್ನು ಬರೆದಿಟ್ಟಿದ್ರು. ಲೋಕಸಭಾ ಚುನಾವಣೆ ಆದ ನಂತರ, ಅಂದರೆ 2024ರ ಲೋಕಸಭಾ ಚುನಾವಣೆ ಆದ ನಂತರ ಈ ಒಂದು KPCC ಅಧ್ಯಕ್ಷರ ಬದಲಾವಣೆ ಆಗ್ತಾರೆ ಅಂತ ಸತೀಶ್ ಜಾರಕಿಹೊಳಿನೇ ಘಂಟಘೋಷವಾಗಿ ಹೇಳಿದರು. ಹೈಕಮಾಂಡ್ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ನ ಆ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಸ್ವಲ್ಪ ಹಿಂದು ಮುಂದೆ ನೋಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಈ ಕಡೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಸ್ಥಾನ ಬದಲಾವಣೆ ಮಾಡಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಭಯನೂ ಕೂಡ ಹೈಕಮಾಂಡ್ಗೆ ಇದ್ದಂತೆ ಇದೆ. ಯಾಕಂದರೆ 2023ರ ಒಂದು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಪ್ರಮುಖ ಕಾರಣಕರ್ತರಾಗ್ತಾರೆ. CM ಕೂಡ ಒಂದು ಪಕ್ಷ ಸಂಘಟನೆಗೆ ಒಂದು ಮುಂದಾದರೆ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯ ಒಬ್ಬ ಚತುರನಾಗಿ ಗುರುತಿಸ್ಕೊಳ್ತಾರೆ. ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೇ ಕಷ್ಟದಲ್ಲಿದ್ದರೆ, ಎಲ್ಲೇ ಸಂಕಷ್ಟದಲ್ಲಿದ್ದರೆ ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಕಷ್ಟ ಪರಿಹಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಚುನಾವಣೆ ಆಗ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕಳಿಸುತ್ತೆ ಹೈಕಮಾಂಡ್. ಮೊನ್ನೆ ದೆಹಲಿಗೂ ಕೂಡ ಹೋಗಿದ್ರು. ಈ ಹಿಂದಿನ ಹಲವಾರು ಚುನಾವಣೆಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನೇ ಅವರ ಮುಂದಾಳತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ ಕಾಂಗ್ರೆಸ್. ಹಾಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಬಲಭೀಮನಾಗೆ ಡಿ ಕೆ ಶಿವಕುಮಾರನ್ನು ಈಗಾಗಲೇ ಹೈಕಮಾಂಡ್ ಕೂಡ ನೋಡ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ನಿರಾಸೆ ಆಗುವ ರೀತಿಯಲ್ಲಿ ಎಲ್ಲೂ ಕೂಡ ಹೈಕಮಾಂಡ್ ನಡೆಸ್ಕೊಳ್ತಾ ಇಲ್ಲ. ಯಾಕಂದರೆ ದೆಹಲಿಗೆ ಹೋಗಿ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟರು, ಡಿನ್ನರ್ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ. ಸತೀಶ್ ಜಾರಕಿಹೊಳಿ ಪಾರ್ಟಿ ಆದಮೇಲೆ ಪರಮೇಶ್ವರ್ ಅವ್ರ ಪಾರ್ಟಿ ಪ್ಲ್ಯಾನ್ ಆಗಿತ್ತು, ಆ ಪಾರ್ಟಿನ ಕ್ಯಾನ್ಸಲ್ ಮಾಡಿಸಿದ್ರು. ಹೈಕಮಾಂಡ್ ಇಮಿಡಿಯೇಟ್ ನಿಲ್ಲಿಸಬೇಕು, ಆ ಪಾರ್ಟಿ ಮಾಡಬಾರ್ದು ಅಂತ ಹೇಳ್ತು. ಆದರೆ ಮೊನ್ನೆ ನಡೆದಂತಹ ಔತಣಕೂಟಕ್ಕೆ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ತಗಾದೆ ತೆಗಿಲಿಲ್ಲ. ಬಹಳ ಅಚ್ಚರಿ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಏನೋ ಪಾರ್ಟಿ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿದ್ದು. ಪರಮೇಶ್ವರ್ ಅವರು ಈ ಹಿಂದೆ KPCC ಅಧ್ಯಕ್ಷರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ CM ಆಕಾಂಕ್ಷಿ ಕೂಡ ಪರಮೇಶ್ವರ್. ಅಂತಹ ಪರಮೇಶ್ವರ್ ಅವರ ಒಂದು ಔತಣಕೂಟಕ್ಕೆ, ಪರಮೇಶ್ವರ್ ಅವರ ಡಿನ್ನರ್ ಪಾರ್ಟಿಗೆ ಹೈಕಮಾಂಡ್ ಬ್ರೇಕ್ ಹಾಕುತ್ತೆ. ಡಿ ಕೆ ಶಿವಕುಮಾರ್ ಅವರ ಔತಣಕೂಟಕ್ಕೆ ಬ್ರೇಕ್ ಹಾಕಲ್ಲ ಅಂದರೆ ಹೈಕಮಾಂಡ್ ಇವ್ರ ಮೇಲೆ ಎಷ್ಟು ಒಲವನ್ನು ಇಟ್ಕೊಂಡಿದೆ. ಯಾಕಂದರೆ ಇವತ್ತು ಪಾರ್ಟಿ ಫಂಡ್ ಕೂಡ ಒಂದು ಜನರೇಟ್ ಮಾಡುವಂತಹ ಕೆಪಾಸಿಟಿ ಇವರಿಗಿದೆ. ಇದನ್ನು ಸಿದ್ದರಾಮಯ್ಯನವರೇ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ.
ಹಾಗಾಗಿ ಡಿ ಕೆ ಶಿವಕುಮಾರ್ನ ಆದಷ್ಟು ಬೇಗ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಚಿಂತನೆ ನಡೆಸ್ತಾ ಇಲ್ಲ ಅನ್ನೋದು ಈ ಒಂದು ವಿಚಾರಗಳಿಂದನೇ ಗೊತ್ತಾಗುತ್ತೆ.